ಯುವರಾಜ್ ಸಿಂಗ್ ಟೀಂ ಇಂಡಿಯಾ ಬಿಟ್ಟಿದ್ರು ಕ್ರಿಕೆಟ್ ಲೋಕದಲ್ಲಿ ಅವರ ಕ್ರೇಜ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಭಾರತಕ್ಕೆ ಒಂದಲ್ಲ ಎರಡು ವಿಶ್ವಕಪ್ಗಳನ್ನು ಗೆಲ್ಲಿಸಿಕೊಟ್ಟ ಹೀರೋ ಅವರು. ಕ್ರಿಕೆಟ್ ಫೀಲ್ಡ್ನಲ್ಲಿ ಹಾಗೆ ಪರ್ಸನಲ್ ಲೈಫ್ನಲ್ಲೂ ಕೂಡ ಫೈಟರ್ ಆಗಿ ಗೆದ್ದವರು. ಸ್ಟಾರ್ಟಿಂಗ್ನಲ್ಲಿ ಟೀಂ ಇಂಡಿಯಾ ಹೀರೋ ಆಗಿದ್ದಂಥ ಯುವಿ ಕೊನೆಗೆ ಯಾರಿಗೂ ಬೇಡವಾಗಿದ್ರು. ಆದ್ರೀಗ ಯುವಿ ಯುಗಾಂತ್ಯಕ್ಕೆ ವಿರಾಟ್ ಕೊಹ್ಲಿಯೇ ಕಾರಣ ಅನ್ನೋ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಯುವಿ ಯುಗಾಂತ್ಯಕ್ಕೂ ಕೊಹ್ಲಿಗೂ ಇರೋ ನಂಟೇನು, ಏನಿದು ನಿವೃತ್ತಿಯ ಗುಟ್ಟು ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯುವರಾಜ್ ಸಿಂಗ್ ಅಂದಾಗ ಥಟ್ ಅಂತ ನೆನಪಾಗೋದೆ 2007ರ T20 ವಿಶ್ವಕಪ್ ಹಾಗೆ 2011ರ ಏಕದಿನ ವಿಶ್ವಕಪ್. ಈ ಎರಡೂ ವಿಶ್ವಕಪ್ಗಳನ್ನು ಗೆಲ್ಲುವುದಕ್ಕೆ ಕಾರಣವಾಗಿದ್ದೆ ಯುವರಾಜ್ ಸಿಂಗ್. 2 ICC ಈವೆಂಟ್ಗಳಲ್ಲಿ ಯುವರಾಜ್ ಸಿಂಗ್ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. 2011ರ ವಿಶ್ವಕಪ್ ವೇಳೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಕೂಡ ಕಪ್ ಗೆಲ್ಲಿಸಿಕೊಟ್ಟ ಬಳಿಕವೇ ಚಿಕಿತ್ಸೆಗೆ ದಾಖಲಾಗಿದ್ರು. ಅಮೆರಿಕದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ಆನಂತರ ಬಂದಂತ ಯುವಿಗೆ ಟೀಂ ಇಂಡಿಯಾ ಅದ್ಭುತ ಕಂಬ್ಯಾಕ್ ಅನ್ನ ಮಾಡಿದ್ರು. ಶತಕವನ್ನ ಸಿಡಿಸಿ ಗಮನ ಸೆಳೆದಿದ್ರು. ಆದ್ರೆ ಅವರ ವೃತ್ತಿ ಜೀವನವನ್ನ ಆಗಿನ ಕ್ಯಾಪ್ಟನ್ ಆಗಿದ್ದಂತ ವಿರಾಟ್ ಕೊಹ್ಲಿ ಅವರೇ ಮುಗಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಕೊಹ್ಲಿ ಮತ್ತು ರವಿಶಾಸ್ತ್ರಿ ಅವರಿಂದಲೇ ಯುವಿ ನಿವೃತ್ತಿ ಎಂದ ರಾಬಿನ್ ಉತ್ತಪ್ಪ. 2011ರ ICC ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಯುವರಾಜ್ ಸಿಂಗ್ ಒಂದು ಶತಕ ಸಹಿತ 362 ರನ್ಗಳನ್ನು ಬಾರಿಸಿದ್ರು. ಬೌಲಿಂಗ್ನಲ್ಲಿ 15 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಈ ಮೂಲಕ ಟೀಂ ಇಂಡಿಯಾ 28 ವರ್ಷಗಳ ಬಳಿಕ ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದರೆ ವಿರಾಟ್ ಕೊಹ್ಲಿ ಹಾಗೆ ರವಿಶಾಸ್ತ್ರಿ ನೇತೃತ್ವದ ಮ್ಯಾನೇಜ್ಮೆಂಟ್ ಯುವರಾಜ್ ಸಿಂಗ್ ಅವರ ಕರಿಯರ್ ಮುಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ರಿಕೆಟಿಗ ಕನ್ನಡಿಗ ರಾಬಿನ್ ಉತ್ತಪ್ಪ ಆರೋಪ ಮಾಡಿದ್ದಾರೆ. 2011ರ ಏಕದಿನ ವಿಶ್ವಕಪ್ ಗೆದ್ದ ನಂತರ ಯುವರಾಜ್ ಸಿಂಗ್ ಪಟ್ಟ ಕಟ್ಟ ಅಷ್ಟಿಷ್ಟಲ್ಲ. ಯುವಿ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಯುವರಾಜನ ಜೊತೆ ಹಿಂದೆ ಮುಂದೆ ಇರ್ತಾ ಇದ್ರು. ಆದರೆ ಯುವಿ ಕಷ್ಟದಲ್ಲಿದ್ದಾಗ ಆಟಗಾರರು, ಆಡಳಿತ ಮಂಡಳಿ ಅಷ್ಟೇ ಅಲ್ಲ, ತನ್ನ ಆಪ್ತ ಮಿತ್ರನಾಗಿದ್ದಂಥ ವಿರಾಟ್ ಕೊಹ್ಲಿ ಕೂಡ ಯುವರಾಜ್ ಸಿಂಗ್ರನ್ನ ದೂರ ಮಾಡಿದ್ರು. ಅಲ್ಲದೆ ವಿರಾಟ್ ಕೊಹ್ಲಿ ನಾಯಕತ್ವವೇ ವಿಭಿನ್ನವಾಗಿತ್ತು. ತಂಡದ ಸಹ ಆಟಗಾರರೆಲ್ಲ ಕೊಹ್ಲಿ ಲೆವೆಲ್ಗೆ ರೀಚ್ ಆಗಲೇಬೇಕಿತ್ತು. ಅದು ಫಿಟ್ನೆಸ್ ವಿಚಾರನೇ ಆಗಿರಲಿ, ತಿನ್ನೋ ಅಭ್ಯಾಸನೇ ಇರಲಿ, ಹೇಳೋದು ಕೇಳೋದು ಎಲ್ಲ ಕೂಡ ಕೊಹ್ಲಿ ಸ್ಟ್ಯಾಂಡರ್ಡ್ ರೀಚ್ ಆಗಲೇಬೇಕಿತ್ತು. ಯಾರು ರೀಚ್ ಆಗಲ್ವೋ ಅವರನ್ನ ಕೊಹ್ಲಿ ತಂಡದಲ್ಲಿ ಇಟ್ಟುಕೊಳ್ತಾ ಇರಲಿಲ್ಲ. ಅಂದು ಯುವರಾಜ್ ಸಿಂಗ್ ಕೊಹ್ಲಿ ಅವರ ಲೆವೆಲ್ಗೆ ರೀಚ್ ಆಗಲಿಲ್ಲ. ಅದಕ್ಕೆ ಯುವಿಗೆ ಗೇಟ್ ಪಾಸ್ ಅನ್ನ ನೀಡಲಾಯಿತು ಅಂದಿದ್ದಾರೆ ಉತ್ತಪ್ಪ. ಫಿಟ್ನೆಸ್ ಬದಲಿಸುವಂತೆ ಕೇಳಿದ್ರ ಯುವಿ. ಕ್ಯಾನ್ಸರ್ನಿಂದ ಚೇತರಿಸಿಕೊಂಡ ಬಳಿಕ ಯುವಿ ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ ಆಗಿತ್ತು. ಸೊ ಇಂಥ ಟೈಮಲ್ಲಿ ಫಿಟ್ನೆಸ್ ಮಟ್ಟವನ್ನು ನಿರ್ಧರಿಸುವ ನಿಯಮಗಳಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಬೇಕು ಅಂತ ಟೀಮ್ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಿದ್ರಂತೆ. ಬಟ್ ಮ್ಯಾನೇಜ್ಮೆಂಟ್ ಇದಕ್ಕೆ ಒಪ್ಪಿರಲಿಲ್ಲ. ಯುವರಾಜ್ ಸಿಂಗ್ ಆ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ರು. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಂಡವನ್ನು ಕೂಡ ಸೇರಿಕೊಂಡಿದ್ರು. ಆದರೆ 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸರಿಯಾಗಿ ಪ್ರದರ್ಶನ ನೀಡೋಕೆ ಸಾಧ್ಯವಾಗಿರಲಿಲ್ಲ. ಇದರಿಂದ ಅವರನ್ನು ತಂಡದಿಂದ ಕೈಬಿಡಲಾಗಿತ್ತು. ಹೀಗಾಗಿ 2019ರಲ್ಲಿ ಅವರು ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತರಾದರು ಅಂದಿದ್ದಾರೆ ರಾಬಿನ್ ಉತ್ತಪ್ಪ. ಒಟ್ನಲ್ಲಿ ಯುವರಾಜ್ ಸಿಂಗ್ ಟೀಂ ಇಂಡಿಯಾದ ಅತ್ಯಂತ ಯಶಸ್ವಿ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಭಾರತೀಯ ಕ್ರಿಕೆಟ್ನ ಶ್ರೇಷ್ಠ ಆಟಗಾರರಲ್ಲಿ ಅವರು ಕೂಡ ಒಬ್ಬರು. 17 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ದಾರೆ. 2000ನೇ ಇಸ್ವಿಯಲ್ಲಿ ಟೀಂ ಇಂಡಿಯಾಗೆ ಪದಾರ್ಪಣೆ ಮಾಡಿದಂಥ ಯುವರಾಜ್ ಸಿಂಗ್ ಭಾರತದ ಪರ 40 ಟೆಸ್ಟ್, 304 ಏಕದಿನ ಹಾಗೆ 58 T20 ಪಂದ್ಯಗಳನ್ನಾಡಿದ್ದಾರೆ. ಈ ಟೈಮಲ್ಲಿ ಅವರು 40 ಟೆಸ್ಟ್ ಪಂದ್ಯಗಳಲ್ಲಿ 33.93ರ ಸರಾಸರಿಯಲ್ಲಿ 1900 ರನ್ಗಳನ್ನು ಕಲೆ ಹಾಕಿದ್ದಾರೆ. 304 ಏಕದಿನ ಪಂದ್ಯಗಳಲ್ಲಿ 36.56ರ ಸರಾಸರಿಯಲ್ಲಿ 8701 ರನ್ ಬಾರಿಸಿದ್ದಾರೆ. ಹಾಗೆ 58 T20 ಪಂದ್ಯಗಳಲ್ಲಿ 28.02ರ ಸರಾಸರಿಯಲ್ಲಿ 1177 ರನ್ ಬಾರಿಸಿದ್ದಾರೆ. ಈ ಅವಧಿಯಲ್ಲಿ ಅವರು 71 ಅರ್ಧ ಶತಕ ಹಾಗೆ 17 ಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಅವರ ಹೆಸರಿನಲ್ಲಿ 148 ಅಂತಾರಾಷ್ಟ್ರೀಯ ವಿಕೆಟ್ಗಳಿವೆ. ಸೊ ಯುವಿ ಒಬ್ಬ ಲೆಜೆಂಡರಿ ಪ್ಲೇಯರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ವಿರಾಟ್ ಕೊಹ್ಲಿ ಕೂಡ. ಬಟ್ ಈಗ ರಾಬಿನ್ ಉತ್ತಪ್ಪ ಅವರು ವಿರಾಟ್ ಕೊಹ್ಲಿಯಿಂದ ಯುವಿ ಕರಿಯರ್ ಹಾಳಾಯಿತು ಎಂದಿದ್ದು ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ನಮಸ್ಕಾರ.